ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಅಮ್ಮ, ಯಾರ್ ಬೇಕಿತ್ತು? ಅದು ಓ, ಸ್ನೇಹಕ್ಕನಾ? ಇರಿ ಒಂದ್ ನಿಮಿಷ ಕರಿತೀನಿ. ಸ್ನೇಹಕ್ಕ, ಸ್ನೇಹಕ್ಕ, ನಿನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ, ಬಾ. ಯಾರು ನೀವು? ನಾನ್ ಕಣವ ಈರಣ್ಣ. ನನ್ ಗುರ್ಸಿರ್ಲಿಲ್ವಾ? ನೀನು ಚಿಕ್ಕವಳಿದ್ದಾಗ ನೀನು ಎತ್ತಾಡ್ಸಿದ್ ನಾನು. ದಯವಿಟ್ಟು ಕ್ಷಮಿಸಿ, ನಾನು ಊರ್ ಬಿಟ್ಟು ತುಂಬಾ ವರ್ಷ ಆಯ್ತಲ್ಲ, ಅದಕ್ಕೆ ನಾನು ನೆನ್ಪು ಬರ್ತಿಲ್ಲ. ಅಕ್ಕ, ಗಂಗಣ್ಣ ಕೀ ತರಕ್ ಹೋಗಿದ್ರಲ್ವಾ, ಅವಾಗ ಹೇಳಿರ್ಬೇಕು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬರೇ ನೋಡ್ಕೊಂಡು ಹೋಗಿ ಬಂದಿಲ್ಲ, ಕರ್ಕೊಂಡು ಹೋಗೋಣ ಅಂತ ಬಂದಿನಿ. ಗಂಗಣ್ಣ ಹೇಳಿ ಕಳಿಸಿದ್ದು. ಅಪ್ಪ ನನ್ನನ್ನು ಕರ್ಕೊಂಬರಕ್ ಹೇಳಿದ್ರ? ಯಾಕೆ? ನಿಮ್ಮಪ್ಪ ಕೊನೆ ಬೀದಿಯಲ್ಲಿ ಸಿಕ್ಕದ, ಊರ್ ಜನ ಎಲ್ಲ ಮಾತಾಡಿಸಿದ್ರು. ಎಲ್ರು ನೀನ್ ನೋಡ್ಬೇಕಂತ ಶಾನೆ ಕೇಳ್ಕೊಂಡ್ರು, ಅದಕ್ಕೆ ನೀನ್ ಕರ್ಕೊಂಬ ಅಂತ ನಾನು ಕಳಿಸಿದ. ತುಂಬಾ ವರ್ಷ ಆದ್ಮೇಲೆ ಈ ಊರಿಗೆ ಬಂದಿದ್ಯಲ್ಲ ಅಕ್ಕ, ಅದಕ್ಕೆ ಎಲ್ರು ನಿನ್ನ ನೋಡ್ಬೇಕು ಅಂತಿದ್ದಾರೆ. ಹೌದು ಸುಮಾ, ನಮ್ಮೂರ್ ಜನಕ್ಕೆ ನಾನಂದ್ರೆ ತುಂಬಾ ಪ್ರೀತಿ. ನನ್ನನ್ನ ಅವರೆಲ್ಲ ಚಿಕ್ಕ ವಯಸ್ಸಲ್ಲೇ ನೋಡಿರೋದು. ಇವಾಗ ನಾನು ಹೋದ್ರೆ ಅವ್ರು ಕಂಡಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ನನಗೆ ಒಂದ್ ಕ್ಷಣ ನೀನ್ ನೋಡಿದ್ರೆ ಕಂಡಿಡಕ್ ಆಗ್ಲಿ ಕಣವ. ಹೆಣ್ಮಗ್ ಹೇಳೋದಕ್ಕೆ ಗೊತ್ತಾಯ್ತು. ಸುಮಾ, ನಾನು ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಸಹನಕ್ಕ ಹೇಳ್ಬಿಡು. ಸರಿ ಅಕ್ಕ, ನಾನು ಹೋಗಿ ಅಪ್ಪನ ಜೊತೆ ವಾಪಸ್ ಬರ್ತೀನಿ. ಕಂಟಿ ಅವ್ರು ಬಂದ್ರೆ ಹೇಳ್ಬಿಡಿ, ಆಯ್ತಾ? ಆಯ್ತು. ಇರೋಣ, ಬನ್ನಿ ಹೋಗೋಣ. ಅಕ್ಕ ಹುಷಾರು. ನೋಡಿ, ಸ್ನೇಹ ನಮ್ಮೂರ್ ಹೆಣ್ಮಗಳು. ಅವಳು ಜೋಪಾನ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನೀವೇನ್ ಭಯ ಬೀಳ್ಬೇಡಿ. ಇರೋಣ. ಅಪ್ಪ ಊರಿನ ಜನ ಎಲ್ಲ ಇದಾರೆ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ನಾನ್ ಬಂದ ಎಲ್ರು ಇಲ್ಲೇ ಇದ್ರಿ ಕಣವ. ನಿಮ್ಮ ಅಪ್ಪಯ್ಯನ ಸೀನಾ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ಬೇಕಮ್ಮ. ಸೀನಾ? ಸೀನಾ ಅಂದ್ರೆ ಯಾರು? ಸೀನಾ ಗೊತ್ತಿಲ್ವಾ? ನಿಮ್ಮ ಅಪ್ಪನ ದೋಸ್ತು. ನೀನು ಚಿಕ್ಕವಳಿದ್ದಾಗ ಅವ್ರ ಮನೇಲಿ ಜಾಸ್ತಿ ಇರ್ತಾ ಇದ್ದೆ. ಹೌದಾ? ಏನೋ ನಂಗೆ ಅಷ್ಟಾಗಿ ಯಾವುದು ನೆನಪಿಲ್ಲ ಇರೋಣ. ಸರಿ ಕಣವ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ನಾನೊಂದು ಫೋನ್ ಮಾಡಿ ಬರ್ತೀನಿ. ಹೇಳ ಚಿತ್ತ. ಅಣ್ಣ, ಇವತ್ತು ನಿನಗೆ ಒಳ್ಳೆ ಬಣ್ಣ ಚೀಟಿ ಹಿಡಿದಿದ್ದೆ ಅಣ್ಣ. ನನಗೆ ಜಾಸ್ತಿ ದುಡ್ಡು ಕೊಡ್ಬೇಕು. ಯಾವತ್ಲ ಅದು? ನಮ್ಮೂರಲ್ಲಿ ನನಗ್ ಗೊತ್ತಿಲ್ದಿರೋ ಬಣ್ಣ ಚಿಟ್ಟೆ. ಅಣ್ಣ, ನೀನು ಮಾಮೂಲು ಜಾಗ ಬಂದ್ರೆ ನಿನಗೆ ತಿಳಿತೆ, ಇದು ಹೊಸ ಅಕ್ಕಿ. ಹೊಸ ಹಕ್ಕಿ ಬೇಟೆಯಾಡಿ ಸಾನೆ ದಿನಗಳಾಗೋಯ್ತು. ಒಳ್ಳೆ ಲಾಟ್ರಿ ಹೊಡಿತು. ನನ್ನ ಮಗನೇ, ಸುಳ್ಳು ಹೇಳ್ತಿಲ್ಲ ತಾನೇ? ನಿನ್ ತಾವು ಯಾವತ್ತಾದ್ರೂ ಸುಳ್ಳು ಹೇಳಿದಿನ? ನಿನ್ಗೋಸ್ಕರ ಸಖತ್ತಾಗಿರೋ ಅಕ್ಕಿನೇ ಹಿಡ್ದೀನಿ. ನೀನ್ ಇದಕ್ಕೆ ಕಾಸು ಕೊಟ್ಟಷ್ಟು 2 ಅಕ್ಕಿ ಹಿಡಿದು ಕೊಡ್ತೀನಿ. ಆಸೆ ಉಡ್ಸಿ ಯಾವ್ದೋ ಕಾಗೆನೋ ಕೋತಿನೋ ಕರ್ಕೊಂಬಂದ್ರೆ ಕಾಸು ಸಿಗಕ್ಕಿಲ್ಲ, ಗೂಸ ಸಿಗ್ತದೆ. ಗೆತ್ತಿರ್ಲಿ ಅಣ್ಣ, ನೀನ್ ಬಂದು ನೋಡೋಣ. ನೀನ್ ನೋಡ್ತಿದ್ದಾಗೆ ಕಾಸೇನಣ್ಣ, ಬಂಗಾರ ಕಡೆನೆ ತೊಡಸಿಯ ನನಗೆ. ಬ್ಯೂಟಿ ಆಟೊಂದು ಚಂದಾಗೈತಾ? ನೀನ್ ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು. ಬಿರ್ನೆ ಬಾಣ. ಸರಿ, ನಾನು ಯಾವನೋ ಒಬ್ಬನ ಹುಡುಕ್ತಿದ್ದೆ. ಮೊದಲು ಅಕ್ಕಿ ಕೆಲಸ, ಆಮೇಲೆ ಇದನ್ ಕೆಲಸ. ಈಗಲೇ ಬಂದೇಡು. ಸರಿ ಅಣ್ಣ, ಇವತ್ತು ರಿಸ್ಕ್ ಇರ್ಲಾರ್ದೆ ಹುಡುಗಿನೂ ಸಿಕ್ಕಳು, ಕೈ ತುಂಬಾ ಕಾಸು ಸಿಗುತ್ತೆ. ಸ್ನೇಹ, ಕುಡಿಯೋದಕ್ಕೊಂದು ಸ್ವಲ್ಪ ನೀರು ಕೊಡಮ್ಮ. ಗಂಗಣ್ಣ, ಸ್ನೇಹಕ್ಕ ಎಲ್ಲಿ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ನಾನು ನೀರು ಕೇಳಿದ್ದೆ ಸ್ನೇಹನಲ್ವಾ? ಅಂದ್ರೆ ಸ್ನೇಹಕ್ಕ ನಿಮ್ ಜೊತೆ ಬರ್ಲಿಲ್ವಾ? ಹೇಳಿದ್ದೆ ಕೇಳ್ತಿಯಲ್ಲಮ್ಮ. ಸ್ನೇಹ ನನ್ನ ಜೊತೆಗೆ ಯಾಕಮ್ಮ ಬರ್ತಾಳೆ? ನಾನು ಒಬ್ಬನೇ ತಾನೇ ಹೋಗಿದ್ದು. ನೀವೇ ಬರೋದಕ್ಕೆ ಹೇಳಿದ್ರಿ ಅಂತ ಕರ್ಕೊಂಡು ಹೋದ್ರಲ್ಲ. ಏನ್ ಹೇಳ್ತಿದ್ಯಮ್ಮ? ಯಾರು ಕರ್ಕೊಂಡು ಹೋದ್ರು?
ಅದೇ ನಿಮ್ಮೂರು ಈರಣ್ಣ. ಈರಣ್ಣನ? ಯಾವ ಈರಣ್ಣ? ಆ ಹೆಸರು ಇಡೀ ಊರ್ನಲ್ಲೇ ಯಾರು ಇಲ್ವಲ್ಲಮ್ಮ. ನಿಜ ಹೇಳಿ ಗಂಗಣ್ಣ. ಹುಡುಗಾಟ ಆಡ್ತಾ ಇದ್ಯಾ? ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡಿ. ನನ್ನ ಎದೆನ ಹೊಡೆದೋಗುತ್ತೆ. ಸ್ನೇಹ, 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 ಒಳಗಡೆ ಬಚ್ಚಿಡ್ಕೊಂಡು ನೀವೆಲ್ಲ ಸೇರಿ ಆಟ ಆಡ್ತಾ ಇದ್ದೀರಾ? ನಿಜವಾಗ್ಲೂ ಇಲ್ಲ ಗಂಗಣ್ಣ. ಸ್ವಲ್ಪ ಹೊತ್ತು ಮುಂಚೆ ಈರಣ್ಣ ಅಂತ ಯಾರೋ ಬಂದು ನೀವ್ ಹೇಳಿದ್ರಿ ಅಂತ ಸ್ನೇಹಕ್ಕನ್ ಕರ್ಕೊಂಡು ಹೋದ್ರು. ಅಯ್ಯೋ, ಆ ಪಾಪಿಗಳು ನನ್ನ ಮಗಳನ್ನ ಎಳ್ಕೊಂಡು ಹೋಗಿದ್ದಾರೆ. ನಾನು ಯಾವ್ದು ಆಗಬಾರ್ದು ಅನ್ಕೊಂಡಿದ್ದು ಅದೇ ಆಗೋಯ್ತು. ಇನ್ನು ಅವರು ನನ್ನ ಮಗಳನ್ನ ಉಳಿಸೋದಿಲ್ಲ. ಗಂಗಣ್ಣ ನಿಜ ಹೇಳಿ, ನೀವ್ ಯಾರನ್ನೂ ಕಳ್ಸಿರ್ಲಿಲ್ವಾ? ನಾನು ಕಳ್ಸಿದ್ದಿದ್ರೆ ನಾನೇ ಯಾಕಮ್ಮ ಕಳ್ಸಿದ್ದೆ? ಪಾಪಿಗಳು ಅವಳು ಊರಿಗೆ ಬಂದಿದ್ದಾಳೆ ಅಂತ ಗೊತ್ತಾಗಿ ಅವಳು ಪ್ರಾಣ ತೆಗೆದು ಕರ್ಕೊಂಡು ಹೋಗಿದ್ದಾರೆ. ಗಂಗಣ್ಣ ಏನೇನೋ ಹೇಳ್ಬೇಡಿ, ತುಂಬಾ ಟೆನ್ಷನ್ ಆಗ್ತಿದೆ. ಅಲ್ಲಮ್ಮ, ನೀನ್ ಯಾಕಮ್ಮ ಸ್ನೇಹ ಅವ್ರ ಜೊತೆ ಕಳಿಸ್ದೆ? ನನ್ಗೇನ್ ಗೊತ್ತು ಗಂಗಣ್ಣ, ಆ ವ್ಯಕ್ತಿ ನೋಡಕ್ಕೆ ಒಳ್ಳೆಯವ್ರ ತರನೇ ಇದ್ರು. ಈ ಊರಿನಲ್ಲಿ ಎಲ್ಲರೂ ವೇಷ ತೊಟ್ಟು ತೋಳಗಳೇ ಅಮ್ಮ ಇರೋದು. ಅವ್ರು ನನ್ನ ಮಗಳ ಸುಮ್ಮನೆ ಬಿಡಲ್ಲ. ಅವಳಿಗೆ ಏನಾರು ಆಗೋಕ್ಕೆ ಮುಂಚೆ ನಾವು ಕಾಪಾಡಬೇಕು ಅವಳನ್ನ. ಅಲ್ಲ, ನೀವು ಈ ಊರಿಗೆ ಬಂದು ತುಂಬಾ ವರ್ಷ ಆಗಿದೆಯಲ್ಲ, ನೀವು ಮುಖನ ಮರ್ತಿರ್ಬೋದಲ್ವಾ? ಸ್ನೇಹಕ್ಕಂಗೆ ಏನೂ ಆಗಲ್ಲ ಅಂತ ನನ್ ಮನ್ಸು ಹೇಳ್ತಿದೆ. ನೀವು ಭಯ ಪಡ್ಬೇಡಿ ಗಂಗಣ್ಣ. ಊರ ಬಗ್ಗೆ ನಿಮಗೆ ಗೊತ್ತಿಲ್ಲಮ್ಮ. ಈ ಊರಿನ ದಣಿ ಒಳ್ಳೆಯವನಲ್ಲ. ಇವಾಗ ಸ್ವಲ್ಪ ಹೊತ್ತು ಮುಂಚೆ ಕರ್ಕೊಂಡು ಹೋಗಿರೋದು. ಬೇಗ ಹೋದ್ರೆ ಈ ಊರೊಳಗಡೆನೆ ಸಿಗ್ತಾರೆ. ಬನ್ನಿ ಗಂಗಣ್ಣ, ಸ್ನೇಹಕ್ಕಂಗೆ ಏನೂ ಆಗಲ್ಲ. ಬರೀ ಎಂಟ್ರಿಗೆ ಇಷ್ಟು ಶಾಕ್ ಆದ್ರೆ ಹೇಗೆ ಬಂಗಾರಮ್ಮ? ಇನ್ನು ಮುಂದೆ ಬೇಜಾನ್ ನೋಡೋದಿದೆ. ಇನ್ನು ಮೇಲೆ ನಿಮ್ಮ ಸ್ಥಾನನ ರಾಧಾವರಿಗೆ ಕೊಡೋಣ ಅಂತ ಪಕ್ಷ ತೀರ್ಮಾನ ಮಾಡಿದೆ ಬಂಗಾರಮ್ಮ. ಸಾಹೇಬ್ರೆ, ನೀವ್ ಅನ್ಕೊಂಡಂಗೆ ಇದು ಸಿಂಹ ಅಲ್ಲ, ನರಿ. ಮನೆ ಮಠ ಇಲ್ದೆ ಒಂದ್ ಹೊತ್ತಿನ ಊಟಕ್ಕೂ ಗತಿ ಇಲ್ದೆ ನನ್ನ ಮನೆನಾಗ ಬಿದ್ದವಳು ನನ್ನ ಸ್ಥಾನ ತುಂಬಿ ನಮ್ಮೂರ್ನ ಕಾಯ್ತಾಳೆ. ನಾನೀಗ ಆಶ್ರಯ ಇಲ್ದಿರೋ ಅನಾಥೆ ಅಲ್ಲ. ನಿನ್ನಂತ 100 ಜನ ಬಂಗಾರಮ್ಮ ಬಂದ್ರು ಅನ್ನ ಹಾಕೋ ಆ ಗರ್ಭ ಶ್ರೀಮಂತೆ. ವಾ, ಈ ನರಿನ ಕಾಯಕ್ಕೆ ಈ ತೋಳ ಬಂದೈತಾ? ಬಂಗಾರಮ್ಮ, ಮೈಂಡ್ ಯೋರ್ ಟಂಗ್. ಏಯ್, ಸಾಕ್ ಮುಚ್ಚಲ ಬಾಯಿ. ಮನೆ ಆಳ್ರಿಗೆ ಮನೆ ಆಳ್ರೆ ಜತೆ ಆಗೋದು. ಇಟ್ಟಾಕಿದ್ ಮನೆಗೆ ಚಟ್ಟ ಕಟ್ಟಕ್ ನೋಡ್ದವಳು ಇನ್ನೀನನ್ ತುಂಬ್ಕೆ ಬಿಟ್ಟಾಳ.